Hello everyone, welcome to Sankalp Learning Solutions. Let us see question number 8 of chapter Classification of Elements and Periodicity in Properties. Which of the following correctly arranges the species in order of increasing radius? ಓಕೆ, ಹಾಗಿದ್ರೆ ಇನ್ಕ್ರೀಸಿಂಗ್ ರೇಡಿಯಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿರೋ ಆರ್ಡರ್ ಅಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಫೈನ್. ಸಿ all the given elements are given ions are isoelectronic species. Isoelectronic means having same number of electrons. See, aluminum atomic number ಎಷ್ಟಿದೆ ಅಲ್ಯೂಮಿನಿಯಂದು 13. ಸೊ 13 ಅಲ್ಲಿ 3 ಪ್ಲಸ್ ಅಂತ ಬರ್ದಿದ್ದಾರೆ ಅಂದ್ರೆ 3 ಇಲೆಕ್ಟ್ರಾನ್ ಕಳ್ಕೊಂಡಿದೆ. 13 ಮೈನಸ್ 3 10 ಇಲೆಕ್ಟ್ರಾನ್ ಆಯಿತು. ಮ್ಯಾಗ್ನೀಷಿಯಂ ಅಟಾಮಿಕ್ ನಂಬರ್ 12 ಇದೆ, 12 ಪ್ರೋಟಾನ್ಸ್ ಅಂಡ್ 12 ಇಲೆಕ್ಟ್ರಾನ್ಸ್ ಇರುತ್ತೆ. Mg2 ಪ್ಲಸ್ ಅಂದ್ರೆ ಲಾಸ್ಟ್ 2 ಇಲೆಕ್ಟ್ರಾನ್ಸ್, ಸೊ ಇಲ್ಲಿ ಕೂಡ 10 ಇಲೆಕ್ಟ್ರಾನ್ ಆಯ್ತು. ಸೋಡಿಯಂ ಪ್ಲಸ್ ಸೋಡಿಯಂ 11 ಇಲೆಕ್ಟ್ರಾನ್ಸ್ ಅಲ್ಲಿ 1 ಇಲೆಕ್ಟ್ರಾನ್ ಮೈನಸ್ ಮಾಡ್ರಿ 10 ಇಲೆಕ್ಟ್ರಾನ್ ಆಯ್ತು. ಫ್ಲೋರಿನ್ ಮೈನಸ್ ಅಂತ ಬರ್ದಿದ್ದಾರೆ, ವಿಚ್ ಮೀನ್ಸ್ 1 ಎಕ್ಸ್ಟ್ರಾ ಇಲೆಕ್ಟ್ರಾನ್ ಈಸ್ ಆಡೆಡ್. ಫ್ಲೋರಿನ್ ಏನಿದೆ 9 ಇಲೆಕ್ಟ್ರಾನ್ ಇತ್ತು, 9 ಪ್ಲಸ್ 1 ಎಷ್ಟಾಯ್ತು 10 ಇಲೆಕ್ಟ್ರಾನ್ ಆಯ್ತು. ಆಕ್ಸಿಜನ್ 8 ಇಲೆಕ್ಟ್ರಾನ್ ಇತ್ತು, 8 ಪ್ಲಸ್ 2 2 ಇಲೆಕ್ಟ್ರಾನ್ ಆಡ್ ಮಾಡಿದಾರಲ್ಲ, 8 ಪ್ಲಸ್ 2 10 ಇಲೆಕ್ಟ್ರಾನ್ ಆಯ್ತು. ಸಿ ಎಲ್ಲದರಲ್ಲೂ ಒಂದೇ 10 ಇಲೆಕ್ಟ್ರಾನ್ಸ್ ಇದೆ. ಸೊ ದೀಸ್ ಆರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಕನ್ಸಿಡರ್ ಮಾಡಿದಾಗ ಸಿ if it is anion, then larger or higher the charge, larger will be the radius. If it is cation, in that case larger higher the charge, smaller the radius. cation ಬಂದ್ರೆ ಚಾರ್ಜ್ ಜಾಸ್ತಿ ಇದ್ರೆ ರೇಡಿಯಸ್ ಕಡಿಮೆ ಇರುತ್ತೆ. ಅದೇ ನಾವು ಆನಯಾನ್ಸ್ ಬಂದ್ರೆ ಚಾರ್ಜ್ ಜಾಸ್ತಿ ಇದ್ರೆ ರೇಡಿಯಸ್ ಕೂಡ ಜಾಸ್ತಿ ಇರುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಸರಿ, ಈಗ ಇದೆಲ್ಲ ಕೊಟ್ಟಿದಾರಲ್ಲ, Al3 ಪ್ಲಸ್ Mg2 ಪ್ಲಸ್ Na ಪ್ಲಸ್ ಅಂಡ್ F ಮೈನಸ್ O2 ಮೈನಸ್. ಇಲ್ಲಿ ಆನಯಾನ್ಸ್ ಯಾವ್ಯಾವುದು? F ಮೈನಸ್ ಅಂಡ್ O2 ಮೈನಸ್. ಕ್ಯಾಟಯಾನ್ಸ್ ಯಾವುದು? Al3 ಪ್ಲಸ್ Mg2 ಪ್ಲಸ್ ಅಂಡ್ Na ಪ್ಲಸ್. ಫೈನ್. ಈಗ ನೋಡಿ, ಆನಯಾನ್ಸ್ ಅಲ್ಲಿ ಯಾವಾಗ್ಲೂ ಆನಯಾನ್ ಮತ್ತೆ ಕ್ಯಾಟಯಾನ್ ಕಂಪೇರ್ ಮಾಡಿದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ಆನಯಾನ್ಸ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜರ್ ರೇಡಿಯಸ್ ಕಂಪೇರ್ ಟು ಕ್ಯಾಟಯಾನ್ಸ್. ಕ್ಯಾಟಯಾನ್ಸ್ ಗಿಂತ ಆನಯಾನ್ಸ್ ಗೆ ರೇಡಿಯಸ್ ಜಾಸ್ತಿ ಇರುತ್ತೆ. ಸೊ either we have to write fluorine and or oxygen. So fluoride or ಆಕ್ಸೈಡ್, ಫ್ಲೋರೈಡ್ ಅಥವಾ ಆಕ್ಸೈಡ್ ಅಲ್ಲಿ ಒಂದನ್ನ ಬರಿಬೇಕು ಲಾರ್ಜರ್ ರೇಡಿಯಸ್ ಅಲ್ಲಿ. ಸರಿ, ಹಾಗಿದ್ರೆ ನಾನು ಯಾವ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು? ಆಪ್ಷನ್ ಬಿ ಅನ್ನ ನಾನು ಎಲಿಮಿನೇಟ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ Al3 ಪ್ಲಸ್ ಗೆ ಜಾಸ್ತಿ ಕೊಟ್ಟಿದ್ದಾರೆ. ದಿಸ್ ಇಸ್ ಹಾಗಿದ್ರೆ ಈಗ ನೋಡಿ, ಆನಯಾನ್ಸ್ ಅಲ್ಲಿ ಯಾವ್ದಕ್ಕೆ ಚಾರ್ಜ್ ಜಾಸ್ತಿ ಇದೆ, ರೇಡಿಯಸ್ ಜಾಸ್ತಿ ಇರುತ್ತೆ. ಚಾರ್ಜ್ ಯಾವ್ದಕ್ಕೆ ಜಾಸ್ತಿ ಇದೆ? F ಮೈನಸ್ ಮತ್ತೆ O2 ಮೈನಸ್ ಅಲ್ಲಿ. ಎಸ್, O2 ಮೈನಸ್ ಚಾರ್ಜ್ ಜಾಸ್ತಿ ಇದೆ. ಸೊ O2 ಮೈನಸ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜರ್ ರೇಡಿಯಸ್. ಹಾಗಿದ್ರೆ ಐ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನ ಎಲಿಮಿನೇಟ್ ಮಾಡಿ. ಅದಾದ್ಮೇಲೆ ಯಾವ್ದು ಬರುತ್ತೆ? O2 ಮೈನಸ್ ಆದ್ಮೇಲೆ F ಮೈನಸ್ ಕರೆಕ್ಟ್ ಇದೆ. ಅದಾದ್ಮೇಲೆ ಈಗ Na ಪ್ಲಸ್ ಬರುತ್ತಾ Mg2 ಪ್ಲಸ್ ಬರುತ್ತಾ? ಸಿ ಕ್ಯಾಟಯಾನ್ಸ್ ಅಲ್ಲಿ ಚಾರ್ಜ್ ಇನ್ಕ್ರೀಸ್ ಆದ್ರೆ ರೇಡಿಯಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ಕ್ಯಾಟಯಾನ್ಸ್ ಅಲ್ಲಿ. ಸೊ ಇಲ್ಲಿ Na ಪ್ಲಸ್ ಮತ್ತೆ Mg2 ಪ್ಲಸ್ ಕಂಪೇರ್ ಮಾಡಿದಾಗ ವಿಚ್ ಒನ್ ಈಸ್ ಹ್ಯಾವಿಂಗ್ ಲಾರ್ಜರ್ ರೇಡಿಯಸ್? Yes, sodium Na plus is having larger radius. Therefore, the correct option is option A, Al3 plus. Okay, O2 minus is greater than F minus, is greater than Na plus, is greater than Mg2 plus, is greater than Al3 plus. This is the correct answer. Thank you.